ಪಟಾಕಿ ಫೈಟ್. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪಟಾಕಿ ಫೈಟಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ನಡುವೆ ಯಾವಾಗ್ಲೂ ಕೂಡ ಫೈಟಿಂಗ್ ಇದ್ದಿದ್ದೇ ಇದ್ದಿತ್ತು. ಮುನಿರತ್ನ ಅವರು ತಂದಿದ್ದಂತಹ ಪಟಾಕಿಯನ್ನ ಜನರಿಗೆ ಹಂಚದಂತೆ ಪೊಲೀಸರು ಒಂದು ಕಡೆ ತಡೆದಿದ್ದಾರೆ. ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತಿದ್ರು ನಾನೇ ಲಾರ್ಡ್. ಪಟಾಕಿ ಹಂಚಬೇಡಿ, ದವಸ ಧಾನ್ಯಗಳನ್ನ ಹಂಚಬೇಡಿ, ಜನರಿಗೆ ಫ್ರೀಯಾಗಿ ಏನು ಕೊಡಬೇಡಿ ಅಂತಂದ್ರೆ ಯಾರಪ್ಪನ ಮನೆ ಆಸ್ತಿ ಇದು? ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಪಟಾಕಿ ಫೈಟಿಂಗ್. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪಟಾಕಿ ಫೈಟಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೀಪಾವಳಿ ಹಬ್ಬ ಇನ್ನೇನು ಕೆಲವು ದಿನಗಳಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪಟಾಕಿಯ ಕಿಚ್ಚು ಎಲ್ಲೆಡೆ ಹಚ್ತಾ ಇದೆ. ಹಾಗಾದ್ರೆ ಏನಾಯ್ತು ನೋಡಿ. ಒಂದು ಕಡೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ನಡುವೆ ಯಾವಾಗ್ಲೂ ಕೂಡ ಫೈಟಿಂಗ್ ಇದ್ದಿದ್ದೇ ಇದ್ದಿತ್ತು. ಅದನ್ನ ಸೈಡ್ ಲೈನ್ ಮಾಡಿ ಇವಾಗ ಯಾವ ಫೈಟಿಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ, ಈಗ ಸ್ಟಾರ್ಟ್ ಆಗಿರೋದು ಪಟಾಕಿ ಫೈಟ್. ಆಕೆಗೆ ಶಾಸಕಿ ಆಗುವಂತಹ ಹುಚ್ಚಿದೆ ಅಂತ ಬಿಜೆಪಿ ಶಾಸಕ ಒಂದು ಕಡೆ, ಅಂದ್ರೆ ಏನು, ಶಾಸಕ ಮುನಿರತ್ನ ಅವರು ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ನಡುವಿನ ಮುಸುಕಿನ ಗುದ್ದಾಟ ಮತ್ತೆ ತಾರಕಕ್ಕೆ ಏರಿದೆ. ದೀಪಾವಳಿ ಹಬ್ಬಕ್ಕೆ ಅಂತ ಪಟಾಕಿಯನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಶಾಸಕ ಮುನಿರತ್ನ ಅವರ ಕಾರ್ಯಕ್ಕೆ ಕಾಂಗ್ರೆಸ್ನ ನಾಯಕಿ ಕುಸುಮಾ ಹನುಮಂತರಾಯಪ್ಪನವರು ಕಲ್ಲನ್ನ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಚಾಚು ತಪ್ಪದೆ ಏನು ಮುನಿರತ್ನ ಅವರು ಏನ್ ಮಾಡ್ತಿದ್ದಾರೆ, ಮುನಿರತ್ನ ನಾಯ್ಡು ಅವರು ಎಲ್ಲ ಹೋಗ್ತಿದ್ದಾರೆ, ಯಾವ ಕೆಲಸವನ್ನ ಮಾಡ್ತಿದ್ದಾರೆ, ಜನರನ್ನ ತಮ್ಮತ್ತ ಸೆಳೆಯೋದಕ್ಕೆ ಏನ್ ಗಿಫ್ಟ್ ಗಳನ್ನ ಕೊಡ್ತಿದ್ದಾರೆ, ದೀಪಾವಳಿ ಹಬ್ಬ ಬೇರೆ ಸಮೀಪಿಸ್ತಾ ಇದೆ, ಏನು ಕುಕ್ಕರ್ಗಳನ್ನ ಹಾಗೆ ಟಿವಿಗಳನ್ನ ಅಥವಾ ಪಟಾಕಿಗಳನ್ನ ಕೊಡೋದಕ್ಕೆ ಯೋಜನೆಯನ್ನ ಹಾಕೊಂಡಿದ್ದಾರೆ ಅನ್ನುವಂಥ ಅನುಮಾನ ಯಾವಾಗ ಕುಸುಮಾ ಹನುಮಂತರಾಯಪ್ಪನವರಿಗೆ ಬಂತು ನೋಡಿ, ಅವರ ಕಚೇರಿಯಲ್ಲಿ ತಂದಿಟ್ಕೊಂಡಿದ್ರಂತೆ ಪಟಾಕಿಗಳನ್ನ ಕೊಡೋದಕ್ಕೆ, ಜನರಿಗೆ, ಜನಸಾಮಾನ್ಯರಿಗೆ ಪಟಾಕಿಯನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸುಮ್ಮನೆ ಯಾಕೆ ಈ ರೀತಿ ಕೊಡ್ಬೇಕು, ಆರಾಮಾಗಿ ಕೊಡ್ಬೋದಲ್ಲ, ಕಚೇರಿಗೆ ಕರೆಸಿ ಕೊಡುವಂತ ಅಗತ್ಯತೆ ಏನಿದೆ, ಇದೆಲ್ಲ ಗಿಫ್ಟ್ ಕೊಡುವಂತದ್ದೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಂತ ಮುನಿರತ್ನ ಅವರು ತಂದಿದ್ದಂತಹ ಪಟಾಕಿಯನ್ನ ಜನರಿಗೆ ಹಂಚದಂತೆ ಪೊಲೀಸರು ಒಂದು ಕಡೆ ತಡೆದಿದ್ದಾರೆ. ಲಕ್ಷ್ಮೀದೇವಿ ನಗರದ ವಾರ್ಡ್ನಲ್ಲಿರುವಂತಹ ಶಾಸಕರ ಕಚೇರಿಗೆ ಬೀಗ ಕೂಡ ಹಾಕಿದ್ದಾರೆ. ಇದರ ಹಿಂದೆ ಕುಸುಮಾ ಹನುಮಂತರಾಯಪ್ಪನವರ ಕೈವಾಡ ಇದೆ ಅಂತ ಮುನಿರತ್ನ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಶಾಸಕಿ ಆಗುವಂತಹ ಹುಚ್ಚಿರೋದ್ರಿಂದ ಈ ರೀತಿ ಜನರನ್ನ ಸೆಳಿಬೇಕು, ಜನರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿನಗೆ ಹಿಡಿದಿರುವಂತಹ ಹುಚ್ಚು ಯಾವತ್ತೂ ಕೂಡ ಹೋಗೋದಿಲ್ಲ. ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತಿದ್ರು ನಾನೇ ಲಾರ್ಡ್ ಅಥವಾ ನಾನೇ ಶಾಸಕ, ನನ್ನನ್ನ ಬಿಟ್ಟು ಇಲ್ಲಿ ಯಾರು ಕೂಡ ಶಾಸಕಿ ಆಗೋದಕ್ಕೆ ಅಥವಾ ಶಾಸಕನಾಗೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕುಸುಮಾ ಹನುಮಂತರಾಯಪ್ಪನವರಿಗೆ ನೇರವಾಗಿ ಹೇಳಿಕೆಯ ಮುಖಾಂತರ ಮುನಿರತ್ನ ಅವರು ಕೌಂಟರ್ ಅನ್ನ ಕೊಟ್ರು. ನೋಡಿ, ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹಾಗೆ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ನಡುವಿನ ಫೈಟ್ ಒಂದು ಕಡೆ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಕ್ಷೇತ್ರದ ಜನರಿಗೆ ದೀಪಾವಳಿ ಪಟಾಕಿ ಹಂಚೋದಕ್ಕೆ ಮುಂದಾಗಿದ್ರು ಮುನಿರತ್ನ ಅವರು. ಸೊ ಅವರು ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಪೊಲೀಸರು ತಡೆಯನ್ನ ಒಡ್ಡಿದ್ರು. ಪಟಾಕಿ ಹಂಚದಂತೆ ತಡೆ ಹಾಕಿದ್ದು ಅಲ್ಲದೆ ಕಚೇರಿಗೆ ಬೀಗ ಕೂಡ ಜಡಿದ್ಬಿಟ್ರು. ದೀಪಾವಳಿ ಹಬ್ಬಕ್ಕೆ ವಿತರಣೆ ಮಾಡೋದಕ್ಕೆ ಶಾಸಕ ಮುನಿರತ್ನ ತಂದಿದ್ದಂತಹ ಪಟಾಕಿ ಎಲ್ಲವೂ ಕೂಡ ಹೊತ್ಕೊಂಡು ಹೋದ್ರು. ಯಾರ ಪರ್ಮಿಷನ್ ತಗೊಂಡು ನೀವು ಪಟಾಕಿಯನ್ನು ಹಂಚೋದಕ್ಕೆ ಮುಂದಾದ್ರಿ? ಯಾರ ಪರ್ಮಿಷನ್ ಕೊಟ್ರು ನಿಮ್ಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು? ಕಚೇರಿಗೆ ಇಷ್ಟೊಂದೆಲ್ಲ ಪಟಾಕಿಯನ್ನು ತಂದಿಟ್ಟಿದಿರಲ್ಲ, ಎಲ್ಲಾದ್ರೂ ಸಣ್ಣ ಕಿಡಿ ತಗಲಿದ್ರೆ ಏನ್ ಮಾಡ್ಬೇಕಿತ್ತು ನಾವು? ಈ ರೀತಿ ಕಾನೂನು ಬಾಹಿರವಾಗಿ ತಂದಿಡೋದು ತಪ್ಪಲ್ವಾ? ಪ್ರತಿ ವರ್ಷ ಶಾಸಕ ಮುನಿರತ್ನ ಅವರು ಪಟಾಕಿ ವಿತರಣೆಯನ್ನ ಮಾಡ್ತಾ ಇದ್ರು, ಅದರಲ್ಲೇನು ಅನುಮಾನ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಡ ಜನರಿಗೆ ಅಥವಾ ಬಂದಂತವರಿಗೆ ಗಿಫ್ಟ್ ಮುಖಾಂತರ ಅಥವಾ ಏನೋ ಹಬ್ಬದಲ್ಲಿ ಪಟಾಕಿಯನ್ನ ಸಿಡಿಸ್ಲಿ, 1-2 ಪಟಾಕಿಯನ್ನ ಸಿಡಿಸಿ ಹಬ್ಬವನ್ನ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ಲಿ ಅಂತ ಅಂದ್ಕೊಂಡಿದ್ರು. ಅಷ್ಟೇ ಅಲ್ಲದೆ ನೋಡಿ, ಉಚಿತವಾಗಿ ಪಟಾಕಿಯನ್ನ
ವಿತರಿಸ್ತಾ ಇದ್ರು. ಆದ್ರೆ ಉಚಿತವಾಗಿ ಪಟಾಕಿಯನ್ನ ವಿತರಿಸೋದಕ್ಕೆ ಪೊಲೀಸರು ನಿರ್ಬಂಧವನ್ನ ಹೇರಿದ್ದಾರೆ. ಅಷ್ಟು ಮಾಡಿದ್ರ ಇಲ್ಲ, ನೇರವಾಗಿ ಪಟಾಕಿ ತುಂಬಿದಂತಹ ಆಫೀಸ್ ಏನಿದೆಯಲ್ಲ, ಕಚೇರಿ ಏನಿದೆಯಲ್ಲ, ಆ ಕಚೇರಿಗೆ ಬೀಗವನ್ನ ಹಾಕ್ಬಿಟ್ಟಿದೆ. ಇದಕ್ಕೆಲ್ಲ ಕಾಂಗ್ರೆಸ್ನ ನಾಯಕಿ ಕುಸುಮಾ ಕಾರಣ ಅಂತ ಆರೋಪ ಕೇಳಿ ಬರ್ತಾ ಇದೆ. ನಾವು ಮಾಡ್ತಾ ಇರುವಂತಹ ಆರೋಪ ಅಲ್ಲ, ನೇರವಾಗಿ ಮುನಿರತ್ನ ಅವರೇ ಮಾಡ್ತಾ ಇರುವಂತಹ ಆರೋಪ. ಕುಸುಮಾ ಸೂಚನೆ ಮೇರೆಗೇನೆ ಪಟಾಕಿ ವಿತರಣೆ ಆಗಿದೆ. ಸ್ಥಳದಲ್ಲಿ ಎಸಿಪಿ ಹಾಗೆ 2 ಪೊಲೀಸ್ ಇನ್ಸ್ಪೆಕ್ಟರ್, 4 ಎಸ್ಐ ಹಾಗೆ ಹಲವು ಪೊಲೀಸರು ಮೊಕ್ಕಾಂ ಕೂಡ ಹೂಡಿದ್ದಾರೆ. ಇತ್ತ ಪಟಾಕಿ ಕೂಪನ್ ಪಡೆದಿದ್ದಂತಹ ಜನರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಕುಸುಮಾ ಸೂಚನೆ ಮೇರೆಗೇನೆ ಪಟಾಕಿ ವಿತರಣೆ ತಡೆದಿದ್ದಾರೆ ಅಂತ ಶಾಸಕ ಮುನಿರತ್ನ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಮುಂದುವರೆದು ಮಾತಾಡಿದ್ರು ಮುನಿರತ್ನ ಅವರು. ಬಿಜೆಪಿ ಶಾಸಕ ಮುನಿರತ್ನ ಅವರು ಮಾತಾಡಿದಂತಹ ಮಾತುಗಳು ನೇರವಾಗಿ ಕುಸುಮಾ ಹನುಮಂತರಾಯಪ್ಪನವರಿಗೆ ತಗಲಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ನಮ್ಮಲ್ಲಿ ಹೆಚ್ಚು ಜನ ಬಡವರಿದ್ದಾರೆ, ಗಾರ್ಮೆಂಟ್ಸ್ಗೆ ಹೋಗುವವರಿದ್ದಾರೆ. ಸುಮಾರು 12 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ನಾವು ಈ ಕಾರ್ಯವನ್ನ. ಬಟ್ಟೆ ಕೊಡೋದು, ಸ್ವೀಟ್ ಕೊಡೋದು, ಪಟಾಕಿಯನ್ನ ಹಂಚೋದು, ಅಥವಾ ಮನೆಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ನೀಡೋದು, ತರಕಾರಿಗಳನ್ನ ಕೊಡೋದು, ಅಕ್ಕಿ ಮೂಟೆ, ಎಣ್ಣೆ, ಈ ರೀತಿಯಾದಂತಹ ಪದಾರ್ಥಗಳನ್ನ, ವಸ್ತುಗಳನ್ನ ನೀಡ್ತೀವಿ. ಜನರಿಗೆ ಅದರಿಂದ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಇದೇನು ನಿನ್ನೆ ಮೊನ್ನೆ ನಾನು ಚುನಾವಣೆ ಗೆಲ್ಲಬೇಕು ಅಥವಾ ಆ ರೀತಿಯಾದಂತಹ ಆಮಿಷದಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇಲ್ಲ. ಸುಮಾರು 12 ವರ್ಷಗಳಿಂದಲೂ ಕೂಡ ನಾನು ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಈ ಕ್ಷೇತ್ರಕ್ಕೆ 100 ಮಂದಿ ಪೊಲೀಸರು ಬಂದು ಪಟಾಕಿಯನ್ನ ಕೊಡಬೇಡಿ ಅಂತಿದ್ದಾರೆ. ಬಿಬಿಎಂಪಿ ಜಾಗ ಮಾಡಿದೆ, ಅಲ್ಲಿ ಖರೀದಿ ಮಾಡಿ ತಂದು ಕೊಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ಕುಸುಮಾಗೆ MLA ಆಗ್ಬೇಕೊಟ್ಟು, ಶಾಸಕಿ ಆಗ್ಬೇಕಷ್ಟೇ. ಆ ರೀತಿಯಾದಂತ ಹುಚ್ಚಿದ್ರೆ ಹೆಂಗ್ ಸ್ವಾಮಿ? ಹಣೆ ಬರದಲ್ಲಿ ಬರ್ದಿದ್ರೆ ಆಗುತ್ತೆ. ಸುಮ್ಮನೆ ಈ ರೀತಿ ಪುಂಗಿ ಬಿಟ್ಕೊಂಡು ಅಥವಾ ತಂದಿದ್ದ ತಮಾಷೆ ನೋಡ್ಕೊಂಡು ಪಟಾಕಿ ಹಂಚಬೇಡಿ, ದವಸ ಧಾನ್ಯಗಳನ್ನ ಹಂಚಬೇಡಿ, ಜನರಿಗೆ ಫ್ರೀಯಾಗಿ ಏನು ಕೊಡಬೇಡಿ ಅಂತಂದ್ರೆ ಯಾರಪ್ಪನ ಮನೆ ಆಸ್ತಿ ಇದು? ನಮಗೆ ಇಷ್ಟ ಆಗಿದೆ ನಾವು ಕೊಡ್ತೀವಿ, ಜನರಿಗೆ ಸಹಾಯ ಹಸ್ತವನ್ನ ಚಾಚಬೇಕು, ಕೊಡ್ತೀವಿ. ನಿಮಗೆ ಕೊಡೋ ಬುದ್ಧಿ ಇದ್ರೆ ಕೊಡಿ, ಇಲ್ಲಾಂದ್ರೆ ಸುಮ್ಮನೆ ಇರಿ. ಕೊಡುವವರಿಗೆ ಯಾಕೆ ಅಡ್ಡ ಆಗ್ತಾ ಇದ್ದೀರಿ? MLA ಆಗ್ಬೇಕು ಅನ್ನುವಂಥ ಹುಚ್ಚು ಹಿಡಿದಿದೆ. ಆ ಹುಚ್ಚು ನಿಚ್ಚಳ ಆಗ್ಬೇಕು. ಒಬ್ಬ MLA ಅಂತ ನೋಡದೆ ಅವನು ಹೊಲಸು ಅಂತ ಅನ್ನಲ್ಲ ಆಕೆ. ಅದಕ್ಕೇನನ್ಬೇಕು? ನಾನು ಶಾಸಕ ಸ್ಥಾನದಲ್ಲಿದ್ದೀನಿ, ನನಗೆ ಆದಂತಹ ಘನತೆ, ಗೌರವ ಇದೆ. ನನಗೆ ಆಕೆ, ಆ ಕುಸುಮ ಏನಿದ್ದಾರಲ್ಲ, ಹುಚ್ಚಿಡ್ದಿದೆ. MLA ಅಂತ ನೋಡದೆ ಸುಮ್ಮನೆ ಏನೇನೋ ಮಾತಾಡ್ತಾರೆ. ಹೊಲಸು ಅಂತಾರೆ, ಹೊಲಸು ತಿಂತಾನೆ, ಗೊಬ್ಬರದ ಹುಳು ಅಂತೆಲ್ಲ ಮಾತಾಡ್ತಾರೆ. ನಾನು ಕಸ ಗೊಬ್ಬರ ಹೊಬ್ಬರದ ಹುಳು ಅಂತೆ ಅಂತ ಮುನಿರತ್ನ ಅವರು ಒಂದು ಕಡೆ ಬೇಸರ ಕೂಡ ಆದ್ರು. ಕುಸುಮಾ ವಿರುದ್ಧ ಕಿಡಿಕಾರಿದ್ರು. ಸೌಮ್ಯ ರೆಡ್ಡಿ 1 ಬಾರಿ MLA, ಅವರಪ್ಪ ರಾಮಲಿಂಗಾರೆಡ್ಡಿ ಸಚಿವರು, ಅವರು ಕಡಿಮೆ ಅಂತರದಿಂದ ಸೋತರು. ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ MLAಗೆ ಕಿರುಕುಳ ಕೊಡ್ತಾರಾ? ಇಲ್ಲ ಅಲ್ವಾ? ಅವ್ರ ತಂದೆ ಇವತ್ತು ಸಾರಿಗೆ ಸಚಿವರಿದ್ದಾರೆ, ಅವ್ರೇನ್ ಬೇಕಾದ್ರೂ ಮಾಡ್ಬೋದು. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರು ಸೋತರು. ಆದ್ರೆ ಅವರ ಸ್ಥಾನದಲ್ಲಿ ಈಗ ಬೇರೆಯವರಿದ್ದಾರೆ. ಅವ್ರಿಗೆ ಅದೇ ರೀತಿ ಟಾರ್ಚರ್ ಕೊಡ್ತಾರಾ, ಕಿರುಕುಳ ಕೊಡ್ತಾರಾ? ಇಲ್ಲ ಅಲ್ವಾ? ಹೆಂಗೋ ಕ್ಷೇತ್ರ ಉದ್ಧಾರ ಆಗ್ಲಿ, ನನ್ನಿಂದ ಅಲ್ಲದೆ ಜನರು ಬೇರೆಯವರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರ ಕೆಲಸ ಮಾಡ್ಲಿ ಅಂತ ಸುಮ್ಮನೆ ಇದ್ದಾರೆ. ಅವ್ರು ಏನೇ ಬೇಕಾದ್ರೂ ಮಾಡ್ಬೋದು, ಅವ್ರಿಗೆ ಅಧಿಕಾರ ಇದೆ, ಅಂತಸ್ತಿದೆ. ಆದ್ರೂ ಕೂಡ ಸೌಮ್ಯ ರೆಡ್ಡಿ ಅವರು ಸೈಲೆಂಟ್ ಆಗಿಲ್ವಾ? ಅವರನ್ನ ನೋಡಿ ಕಲೀರಿ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಪಟಾಕಿ ಇಟ್ಟಿದ್ದಾರೆ ಅಂತ ಪೊಲೀಸರಿಗೆ ಕುಸುಮಾ ಕಡೆಯವರು ದೂರು ಕೊಟ್ಟಿದ್ದಾರೆ. ಪೊಲೀಸರು ಬನ್ನಿ ಸಾರ್, ಕಚೇರಿ ಬೀಗ ತೆಗೆದುಬಿಡಿ ಅಂತ ಕೇಳ್ಕೊಂಡ್ರು. ಪ್ರತಿ ವರ್ಷ ಪಟಾಕಿಯನ್ನ ಹಂಚ್ತೀವಲ್ಲ, ನಾನೊಬ್ನೇ ಅಲ್ಲ, ಹಲವು ಮಂದಿ ಪಟಾಕಿಯನ್ನ ಹಂಚ್ತಾರೆ. ಅವ್ರನ್ನೆಲ್ಲ ಯಾಕಿರಲಿಲ್ಲ ನೀವು? ಎಲ್ಲಿಯೂ ಇಲ್ಲದ ರೂಲ್ಸ್ ರೆಗ್ಯುಲೇಷನ್ಸ್ ನನಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಪ್ರತಿ ವರ್ಷ ನೋಟ್ಬುಕ್ ಕೊಡ್ತೀನಿ, ಸಂಕ್ರಾಂತಿ ಕಿಟ್ ಕೊಡೋದು, ಗಣೇಶ ಹಬ್ಬ ಮಾಡೋದು ಮಾಡ್ತೀವಿ. ಗಾರ್ಮೆಂಟ್ಸ್ ಮದುವೆ ಛತ್ರದಲ್ಲಿ ಕೆಲಸ ಮಾಡುವವರಿಗೆ ಪಟಾಕಿ ಕೊಡ್ತೀವಿ. ಅವರೇ ಪಾಪ ಕೇಳಿದ್ರು ಸ್ವತಃ, ನಮಗೆ ಪಟಾಕಿ ಕೊಡಿ ಸರ್ ಅಂತ. ಹಾಗೆ ಕೊಡ್ತೀವಿ. ಪ್ರತಿ ವರ್ಷ ಪಟಾಕಿ ಕೊಡ್ತೀವಿ. ಆದ್ರೆ ಈ ವರ್ಷ ಪಟಾಕಿ ಕೊಡದಂತೆ ಪೊಲೀಸರು ದಂಡೆ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೊಂದರೆ ಅನುಭವಿಸುವವರು ಯಾರು ಅಂದ್ರೆ ಅದು ಲಕ್ಷ್ಮೀದೇವಿ ವಾರ್ಡ್ನ ಸದಸ್ಯರು. ಇಲ್ಲಿ ಗ್ರಾಮ ದೇವರ ಹಬ್ಬ, ಗಣಪತಿ ಹಬ್ಬವನ್ನ ಆಚರಿಸಬೇಕಾದ್ರೂ ನ್ಯಾಯಾಲಯದಿಂದ ಅನುಮತಿ ತರಬೇಕು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರ ವಿರುದ್ಧ ದಲಿತ ದೌರ್ಜನ್ಯ ಕೇಸನ್ನ ಹಾಕಲಾಗುತ್ತೆ. ನಮ್ಮ 43 ಒಕ್ಕಲಿಗ ಹುಡುಗರ ವಿರುದ್ಧ ದಲಿತ ದೌರ್ಜನ್ಯ ಕೇಸನ್ನ ಹಾಕಿದ್ದಾರೆ.
ಏನಾದ್ರೂ ಕೇಳಿದ್ರೆ, ಏನಾದ್ರೂ ಮಾತಾಡಿದ್ರೆ ದಲಿತರ ಮೇಲೆ ನೀವು ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಿ, ಏನು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಕೇಸ್ಗಳನ್ನ ಹಾಕ್ತಾರೆ. ನಮ್ಮ ಹುಡುಗರು 43 ಹುಡುಗರ ಮೇಲೂ ಕೂಡ ಆ ಕೇಸ್ ಇದೆ. ನಾವೇನ್ ಮಾಡೋಣ? ಜೆಪಿ ಪಾರ್ಕ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪರಾಜಿತ ಅಭ್ಯರ್ಥಿ ಕುಸುಮಾ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅವಶ್ಯಕತೆ ಇದೆಯಾ? ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನ್ ತಾನೇ MLA, ನನ್ನ ಕರಿದೆ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಏನಿತ್ತು? ನನಗೆ ಮುನಿರತ್ನ ಕತೆ ಬೇಡ, ಕ್ಷೇತ್ರದಲ್ಲಿ ಸಮಸ್ಯೆ ಇದ್ರೆ ಕುಸುಮಾಗೆ ಹೇಳಿ ಅಂದ್ರು. ಈಗಲೂ ಅದೇ ಸಮಸ್ಯೆ ಅಂತ ಸುಟ್ಟು ಹೊರ ಹಾಕಿದ್ದಾರೆ. ಯಾಕೆ ಹೇಳ್ಬೇಕು ಕುಸುಮಾ ಅವ್ರಿಗೆ? ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮುನಿರತ್ನ ಅವರು MLA. ಏನಾದರೂ ತಪ್ಪಾಯಿತು ಅಥವಾ ಏನಾದರೂ ಕಡಿಮೆ ಆಯಿತು, ಯಾವಾದರೂ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಂದ್ರೆ ಮುನಿರತ್ನ ಅವರನ್ನ ಕರೆದು ಕೇಳಬೇಕು. ಅದು ಬಿಟ್ಟು ಏನೇ ಸಮಸ್ಯೆ ಇದ್ರೂ ಕುಸುಮಾ ಅವರನ್ನ ಕೇಳಿ ಅಂದ್ರೆ ಯಾವ ಅರ್ಥ ಇದು? ಯಾಕೆ ಅವ್ರಿಗೆ ಹೇಳ್ಬೇಕು? ಹಾಗಾದ್ರೆ MLA ಪರಿಸ್ಥಿತಿ ಏನು? ಪರಾಜಿತ ಅಭ್ಯರ್ಥಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ ಅಲ್ಲಿನ ಶಾಸಕರ ಕತೆ ಏನು? ಹಾಗಾದ್ರೆ ತುಂಬಾ ಕೀಳಾಗಿ ನೋಡ್ಬಿಟ್ರ ಡಿ.ಕೆ. ಶಿವಕುಮಾರ್ ಅವರು ಮುನಿರತ್ನ ಅವರನ್ನ? ಅವರ ಪರ್ಸನಲ್ ಜಿದ್ದು ಏನಾದ್ರೂ ಇರಬಹುದು. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಹಾಗೆ ಮುನಿರತ್ನ ಅವರ ನಡುವೆ ಯಾವಾಗ್ಲೂ ಕೂಡ ಜಟಾಪಟಿ ಇದ್ದಿದೆ. ಆದ್ರೆ ಈಗ ಇನ್ನು ಪಾರ್ಕ್ ನಲ್ಲಿ ಅಭಿಯಾನವನ್ನ ಮಾಡ್ತಿದ್ದಾರೆ, ವಾಕಿಂಗ್ ಮಾಡ್ತಾ ಒಂದಷ್ಟು ಅಹವಾಲುಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಸಾರ್ವಜನಿಕರ ಜೊತೆಯಲ್ಲಿ. ಸೊ ಆಯಾಯ ಪಾರ್ಕ್ನ ಅಥವಾ ಆಯಾಯ ಕ್ಷೇತ್ರದ ಶಾಸಕರನ್ನ ಕರ್ಕೊಂಡು ಹೋಗಿ ಒಂದಷ್ಟು ಮಾತಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲಿ ರಾಜರಾಜೇಶ್ವರಿ ಅಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರಿಗೆ ಮುನಿರತ್ನ ಅವರಿಗೆ ಗೇಟ್ ಪಾಸ್ ಕೊಟ್ಟು ಕುಸುಮಾ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಜೊತೆಯಲ್ಲಿ. ನೀನೇ ಬಾರಮ್ಮ, ಅವ್ರು ಬೇಡ, ಜನರ ಮುಂದೆ ನಿಮ್ಮನ್ನ ಕೂರಿಸ್ತೀವಿ, ಅವರು ನಿಮ್ಮ ಮುಂದೆ ಬಂದು ಸಮಸ್ಯೆಯನ್ನ ಹೇಳ್ಕೋಬೇಕು, ಆ ರೀತಿ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ದಂತೆ ಕಾಣ್ತಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂತಹ ಕೆಲಸಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಎಲ್ಲದಕ್ಕೂ ಕೂಡ ವಿರೋಧ ಯಾಕೆ ಅಂತ ಮುನಿರತ್ನ ಅವರು ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ಹೌದು, ಯಾಕೆ ಎಲ್ಲದಕ್ಕೂ ವಿರೋಧ? 10 ಪ್ಯಾಕೆಟ್ ಇಟ್ಕೊಂಡು ಕೊಡಬಹುದಲ್ವಾ ಅಂದ್ರು. ಇಲ್ಲ ಅಂತಿದ್ದಾರೆ. ಮನೆಗೂ ತಲುಪಿಸೋ ಹಾಗಿಲ್ಲ ಅಂತಲೂ ಹೇಳ್ತಿದ್ದಾರೆ. ಮಕ್ಕಳಿಗೂ ಕೊಡುವ ಪಟಾಕಿಯೂ ಕೂಡ ಕೊಡೋ ಹಾಗಿಲ್ಲ ಅಂತಿದ್ದಾರೆ. ಪೊಲೀಸ್ ಅವರೇ ಖುದ್ದು ಹೋಗಿ ಖರೀದಿ ಮಾಡಿ ತರಬೇಕು ಅಂತ ಪೊಲೀಸರು ಹೇಳ್ತಿದ್ದಾರೆ. ಏನಿದ್ರ ಉದ್ದೇಶ ಅಂತ ಮುನಿರತ್ನ ಅವರು ಪ್ರಶ್ನೆ ಮಾಡಿದ್ರು. ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆನಾ? ಊರಹಬ್ಬ ಮಾಡೋದಕ್ಕೆ ಕೋರ್ಟ್ ಅನುಮತಿ ಪಡಿಬೇಕು, ಗಣೇಶ ಹಬ್ಬ ಮಾಡೋದಕ್ಕೆ ಕೋರ್ಟ್ ಅನುಮತಿ ಪಡಿಬೇಕು. ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆ ಎದ್ದು ಕಾಣ್ತಾ ಇದೆ, ಬೇರೆ ಕ್ಷೇತ್ರದಲ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಿ ಯಾಕಿಲ್ಲ? ಕೇಳಿದ್ರೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ. 43 ಜನ ಒಕ್ಕಲಿಗ ಹುಡುಗರ ಮೇಲೆ ದಲಿತ ದೌರ್ಜನ್ಯವನ್ನ ಅಂದ್ರೆ ಆ ಕೇಸನ್ನ ಹಾಕಿಸ್ಕೊಂಡಿದ್ದಾರೆ. ಇದ ಮೊದಲ ಬಾರಿ ಇಂತಹ ನಿಯಮ ತಂದಿದ್ದಾರೆ ಅಂತ ಮುನಿರತ್ನ ಅವರು ಕಿಡಿಕಾರಿದ್ರು. ಏನೇ ಆಗಿರ್ಬೋದು, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ನಿಮ್ಮ ಜಗಳದಲ್ಲಿ ಜನರನ್ನ ಯಾಕೆ ಬಡವರನ್ನಾಗಿ ಮಾಡ್ತೀರಿ? ಈಗಲೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಜನರು, ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲ ತುಟ್ಟಿ ಆಗಿದೆ, ಎಲ್ಲ ಬೆಲೆ ಏರಿಕೆ ಆಗಿದೆ. ಏನೋ ಅಲ್ಪ ಸ್ವಲ್ಪ ಹಬ್ಬದ ದಿನದಂದಾದ್ರೂ ಏನೋ ಫ್ರೀಯಾಗಿ ಸಿಗ್ತಾ ಇದೆ ಅಥವಾ ಏನೋ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಖುಷಿ ಇರುತ್ತೆ. ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾ ಇದ್ರು ಪಟಾಕಿನ, ಆದ್ರೆ ಅದಕ್ಕೂ ಕೂಡ ಕಲ್ಲು ಹಾಕಿದ್ದಾರೆ ಅಂತ ನೇರವಾಗಿ ಮುನಿರತ್ನ ಅವರು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಏನು ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಹನುಮಂತರಾಯಪ್ಪನವರು ಏನು ಉತ್ತರವನ್ನ ಕೊಡ್ತಾರೆ, ಹಾಗೆ DCM ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ಏನ್ ಟಾಂಗ್ ಕೊಡ್ತಾರೆ, ಅಷ್ಟೇ ಅಲ್ಲದೆ ಡಿ.ಕೆ. ಸುರೇಶ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.